ಏನ್ ನಿಮ್ ಪ್ರಾಬ್ಲಮ್ ಏನ್ರಿ ನಿಮ್ ಪ್ರಾಬ್ಲಮ್ ಅನ್ಕೊಂಡು ನಾವಿವಾಗ ಕೋಣನಕುಂಟೆಗೆ ಬಂದಿದ್ದೇವೆ. ನಿಮ್ ಎಮ್ ಎಲ್ ಎ ಯಾರು? ನನಗಂತೂ ಗೊತ್ತಿಲ್ಲ. ಏನು ಗೊತ್ತಿಲ್ಲ. ಯಾಕೆ 2000 ಆತ ಹೋಯ್ತದಲ್ಲ. ಬೇರೆದಲ್ಲಿ ಏನೇನ್ ಪ್ರಾಬ್ಲಮ್ ಇದೆ ಹೇಳಿ. ಏನು ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ ಚೆನ್ನಾಗೈತಲ್ಲ. ಏನು ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ ಚೆನ್ನಾಗೈತಲ್ಲ. ಮಗಳು ಮಲ್ಲಿದ್ರಲ್ಲ ಯಾಕೆ? ಮಗ ಅಲ್ಲಿದ್ದಾರೆ. ಮಗನು ಅಲ್ಲಿ ಇರ್ತೀನಿ ಇಲ್ಲಿ. ನಂಗೆ ಗೊತ್ತು ಕಣ್ರಿ ಹೆಣ್ಮಕ್ಳು ನೋಡ್ಕೊಳ್ಳೋದು ಅಂತ. ಗಂಡು ಮಕ್ಳು ವೇಸ್ಟ್. ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವದಿವಿತ್. ಏನ್ ನಿಮ್ ಪ್ರಾಬ್ಲಮ್ ಏನ್ರಿ ನಿಮ್ ಪ್ರಾಬ್ಲಮ್ ಅನ್ಕೊಂಡು ನಾವಿವಾಗ ಕೋಣನಕುಂಟೆಗೆ ಬಂದಿದ್ದೇವೆ. ಕೋಣನಕುಂಟೆಯ ಈ ಒಂದು ಜಾಗಕ್ಕೆ, ಅಂದ್ರೆ ಇದೊಂದು ಹಳ್ಳಿ. ಈಗ ಇದು ದೊಡ್ಡ ಸಿಟಿ ಆಗಿ ಅಪಾರ್ಟ್ಮೆಂಟ್ ಆಗಿ ಅಕ್ಕಪಕ್ಕ ಬದಲಾಗಿರ್ಬೋದು, ಆದ್ರೆ ಈ ಒಂದು ಹಳ್ಳಿ ವಾತಾವರಣ ಮಾತ್ರ ಈಗಲೂ ಕೂಡ ಹಂಗೆ ಇದೆ. ಇಲ್ಲಿನ ಜನರ ಸಮಸ್ಯೆಗಳನ್ನ ಪ್ರಾಬ್ಲಮ್ನ ಕೇಳೋಕೆ ನಾವು ಬಂದಿರುವಂತದ್ದು ಇಲ್ಲಿ ಉತ್ತರಹಳ್ಳಿ ಕ್ಷೇತ್ರಕ್ಕೆ ಬರುತ್ತೆ. ಎಂ ಕೃಷ್ಣಪ್ಪ ಪ್ರತಿನಿಧಿಸುವಂತ ಕ್ಷೇತ್ರದ ಜನರು ಯಾವ ರೀತಿ ಇಲ್ಲಿ ಬದುಕ್ತಾ ಇದ್ದಾರೆ, ಇಲ್ಲಿನ ಪರಿಸ್ಥಿತಿ ಅಂದ್ರೆ ಸರ್ಕಾರದ ಯೋಜನೆಗಳು ಸಕಲವಾಗಿ ಅವರಿಗೆ ಸಿಗ್ತಾ ಇದೆಯಾ, ಏನಾಗಿದೆ ಕತೆ ಎಲ್ಲವನ್ನು ಕೂಡ ಕೇಳ್ತಾ ಹೋಗೋಣ ಬನ್ನಿ. ಇಲ್ಲಿನ ವಿದ್ಯಾರ್ಥಿಗಳ ಜೀವನ ಹೇಗಿದೆ, ಯಾವ ಸ್ಕೂಲ್ಗೆ ಹೋಗ್ತಾರೆ, ಚೆನ್ನಾಗಿ ಓದ್ತಾ ಇದ್ದಾರಾ, ಸ್ಕಾಲರ್ಶಿಪ್ ಸಿಗ್ತಾ ಇದೆಯಾ, ಮತ್ತೆ ಇಲ್ಲಿನ ಮಹಿಳೆಯರಿಗೆ ಎಲ್ಲ ಯೋಜನೆಗಳು ಸಿಗ್ತಾ ಇದೆಯಾ, ಎಲ್ಲದ್ರ ಬಗ್ಗೆನೂ ಮಾತಾಡೋಣ. ಅಜಯ್ ವಾ ಅಜ್ಜಿ ಇಬ್ಬರಜ್ಜಿಯರು ಗಾಬರಿ ಆಗ್ಬಿಟ್ರು. ಏನ್ ನಿಮ್ ಹೆಸರು? ರಾಣಿಯಮ್ಮ. ರಾಣಿಯಮ್ಮ. ರಾಜಣ್ಣ ಇಲ್ಲಿ ರಾಜಣ್ಣ ಹೋದ್ರು. ಹೋಗ್ಬಿಟ್ರ? ಯಾವ್ರಿಗೆ? ಅವ್ರೂರ್ಗ್ ಹೋದ್ರು. ಯಾವ್ರು? ಮಣ್ಣಿಗೆ ಹೋದ್ರು. ಓ ಮಣ್ಣಿಗೆ ಹೋದ್ರ? ಮೊನ್ನೆ ಅವ್ರೂರ ಇದಲ್ಲ ಅವ್ರೂರು ಹಂಗ್ರೆ. ಮತ್ತೆ ನಿಮ್ ಗೃಹಲಕ್ಷ್ಮಿ ಯೋಜನೆಗಳೆಲ್ಲ ಬರ್ತಾ ಇದೆಯಾ? ಎಲ್ಲಿ ಈ ನಡುವೆ ಬರ್ತಾ ಇಲ್ವಲ್ಲ. ಎಷ್ಟ್ ತಿಂಗಳಾಯ್ತು? ಸುಮಾರು ಒಂದು 2 ತಿಂಗಳ 3 ತಿಂಗಳಾಯ್ತಾ. 3 ತಿಂಗಳಿಂದ ಬರ್ತಾ ಇಲ್ಲ. ರೇಷನ್ ಕಾರ್ಡ್ ಇದೆಯಾ? ಐತೆ. ಅಕ್ಕಿ ದುಡ್ಡು ಬರ್ತಾ ಇದೆಯಾ? ಅಕ್ಕಿ ದುಡ್ಡು ಮುಂಚೆ ಎಲ್ಲ ಬರೋದು ಪೋಸ್ಟ್ ಅಲ್ಲಿ 800 ರೂಪಾಯಿ ಹಾಕ್ತಾರಲ್ವಾ, ಅದ್ರಲ್ಲೇ ಕೊಡೋರು. ಈ ನಡುವೆ ಏನು? ಈ ನಡುವೆ ಅದೂ ಇಲ್ಲ. ನೀರೆಲ್ಲ ಬರುತ್ತಾ ಕರೆಕ್ಟಾಗಿ? ಎಲ್ಲ ಕರೆಕ್ಟಾಗಿ ಬರುತ್ತೆ. ಹಂಗಾರೆ ಗೃಹಲಕ್ಷ್ಮಿ ಬಸ್ ಫ್ರೀ, ಕರೆಂಟ್ ಬಿಲ್ ಫ್ರೀನಾ? ಕರೆಂಟ್ ಬಿಲ್ಲು ಅದು ಇನ್ನು ಜೀರೋ ಮಾಡಿಸ್ಬೇಕು. ಜೀರೋ ಮಾಡ್ಸಿಲ್ವಾ ಇನ್ನುವೆ? ಇಲ್ಲ. ಯಾಕೆ? ಮಾಡ್ಸೋಣ ಅಂದ್ರೆ ಎಲ್ಲಿ ಹೋಗಕ್ಕೆ ಆಯ್ತಾ ಇಲ್ಲ. ಹಂಗೆ ಮಾಡಿಸ್ಬೇಕು. ಈಗ ಒಡಲಿ 2000 ಬೇಕಾ ನಿಮ್ಗೆ? ಬೇಕು. ಯಾಕೆ? ಏನು ನಮ್ಮಂತ ಬಡವರಿಗೆ ಏನು ಹಾಕ್ತಾರೆ, ಅದಕ್ಕೆ ಬೇಕು. ನಿಮ್ಮ ಹೆಸರು? ಅವ್ರೇ ಹೇಳಲ್ಲ, ನಾವೇನ್ ಹೇಳೋಣ ಇನ್ನ. ಅವ್ರೆಲ್ಲ ಹೇಳ್ಬಿಟ್ರಲ್ಲ, ಅವ್ರು ಹೇಳ್ಬಿಟ್ರೆ ನಿಮ್ದು ಹೇಳೋದ್ ಬೇಡವೆ? ಹೇಳ್ಬೇಕು. ಮೊಮ್ಮಗನ? ಮೊಮ್ಮಗಳು. ಮೊಮ್ಮಗಳು. ನಮಸ್ಕಾರ. ನಿಮಗ್ ನಾವು ಅದು ಇದು ಕೇಳಕ್ ಆಗಲ್ಲ, ನಿಮ್ಗೆ ಇಲ್ಲಿನ ಪ್ರಾಬ್ಲಮ್ಮೇ ಕೇಳಬೇಕು. ಏನ್ ನಿಮ್ ಏರಿಯಾದಲ್ಲಿ ಪ್ರಾಬ್ಲಮ್ಮು? ನಮ್ ಪ್ರಾಬ್ಲಮ್ ಏನು ಇಲ್ಲ ಸರ್, ಎಲ್ಲ ಕರೆಕ್ಟ್ ಆಗಿದ್ದೀವಿ. ನಾವ್ ಇಲ್ಲಿ ಗವರ್ಮೆಂಟ್ ಇಂದ ಜಾಗ ಕೊಟ್ಟವ್ರೆ, ಡಿ.ಕೆ. ಸುರೇಶ್ ಮನೆ ಕಟ್ಸಿಕೊಟ್ಟಿದ್ದಾರೆ, ನೀರ್ ಸೌಕರ್ಯ ಕೊಟ್ಟಿದ್ದಾರೆ. ಎಲ್ಲಾ ಪ್ರಾಬ್ಲಮ್ ಇದೆ. ಎಲ್ಲ ಯಾವ್ದು ಪ್ರಾಬ್ಲಮ್ ಇಲ್ಲ. ಯಾವ್ದು ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದ್ದೀರಾ ನೀವು? ಇದೀವಿ. ಮೋರಿ ಮಾತ್ರ ಒಂದು ಡ್ರೈನೇಜ್ ಮಾತ್ರ ಸರಿ ಮಾಡಿಸ್ಬೇಕು ಅಷ್ಟೇ. ಮೋರಿ ಒಂದ್ ಸರಿ ಮಾಡಿಸ್ಬೇಕು. ಮೋರಿ ಒಂದು ಸರಿ ಮಾಡಿಸ್ಬೇಕು. ಏನಾಗಿದಾವೆ ಅವು? ಅದು ಸಣ್ಣ ಪೈಪ್ ಹಾಕ್ಬಿಟ್ಟಿದ್ದಾರೆ. 30 ತಿಂಗಳಿಗೊಂದ್ಸರಿ ತಿಂಗಳಿಗೊಂದ್ಸರಿ ರಿಪೇರಿ ಮಾಡಿಸ್ತಾನೆ ಇರ್ಬೇಕು ಇಲ್ಲಿ. ಹಂಗಾಗಿದೆ. ಇದನ್ನ ದೊಡ್ಡದು ಮಾಡಿಸ್ಬೇಕು ಅಷ್ಟೇ, ಇನ್ನೇನು ಬೇಡ. ದೊಡ್ಡದು ಮಾಡಿಸ್ಬೇಕು. ಈಗ ಇಲ್ಲೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ನೋಡ್ತಾ ಇದೀರಾ ನೀವು. ನೀವೆಲ್ಲ ಪುಟ್ ಮನೇಲಿದ್ರೆ ಏನ್ ಅನ್ಸುತ್ತೆ? ನಮ್ಗೊಂಥರ ಖುಷಿನೇ. ನಮ್ಗೆ ಖುಷಿನೇ. ಅವ್ರಿಗೆ ನಮ್ದು ನಮಗೆ ನಾವು ಚೆನ್ನಾಗಿದೀವಿ, ಏನ್ ತೊಂದರೆ ಏನಿಲ್ಲ. ಎಮ್ ಎಲ್ ಎ ಹೆಂಗೆ ಕೃಷ್ಣಪ್ಪ? ಎಮ್ ಎಲ್ ಎ ಕೃಷ್ಣಪ್ಪ ಬರೋದೇ ಇಲ್ಲ ಇಲ್ಲಿ. ಅಲ್ವಾ? ಯಾಕೆ? ಅವ್ರು ಬಂದಾಗ ಇಲ್ಲಿ ಈ ಜಾಗ ಕೊಡುವಾಗ ಇದೆಲ್ಲ ಪಾರ್ಕ್ ಮಾಡ್ಬಿಡ್ತೀನಿ, ಇದಿಷ್ಟು ಮಾತ್ರ ನಿಮಗೆ ಅಪಾರ್ಟ್ಮೆಂಟ್ ಮಾಡಿಸ್ಬಿಟ್ಟು ಎಲ್ಲರಿಗೂ ಕೊಟ್ಬಿಡ್ತೀನಿ ಒಂದೊಂದು ಅಂತ. ಚಿಕ್ಕ ಎಲ್ಲ ಪಾರ್ಕ್ ಮಾಡಿಸ್ತಾರಂತ. ಪಾರ್ಕ್ ಮಾಡಿಸ್ಬಿಡ್ತಾರೆ, ಮನೆ ಎಲ್ಲ ತೆಗಿಸ್ಬಿಡ್ತಾರಂತ. ಮುಟ್ಲಿ ನೋಡೋಣ ಬಂದಿ ಅದ್ ಹೆಂಗ್ ಮುಡ್ತಾರೆ? ಇನ್ನೊಬ್ಬರು ಹೇಳಿದ್ರು, ಅದ ಆಗೋದ್ ಕೆಲಸ ಅದು. ಎಲ್ಲಾರು ಮನೆಗಳು ಬಡವರು ಇರೋರು, ಇಲ್ಲಿ ಸಹಕಾರಿಗಳು ಯಾರು ಇಲ್ಲ. ಈ ಮನೆಗಳು ಹಿಂಗೆ ಇರ್ಬೇಕು, ನಮಗೆ ನೀವು ಏನಾದ್ರು ಮಾಡ್ಕೊಳ್ಳಿ, ನಮಗೆ ಈ ಜಾಗಕ್ಕೆ ಬರಬೇಡಿ ನೀವು ಅಂದ್ಬಿಟ್ರು. ಬರೋದೇ ಇಲ್ಲ ಅವರು, ಬರೋದೇ ಇಲ್ಲ. ಕೃಷ್ಣಪ್ಪ ಅವ್ರ ಕಡೆ ಬರೋದೇ ಇಲ್ಲ. ಓಟ್ ಕೇಳಕ್ಕೂ ಬರಲ್ಲ. ಓಟ್ ಕೇಳಕ್ಕೂ ಬರಲ್ಲ. ಓಟ್ಗಳಾಗಿ ಇವ್ರು ಬೇರೆ ಬರ್ತಾರೆ, ಅಸ್ಟೆಂಟ್ಗಳು ಅವರೆಲ್ಲ ಬರ್ತಾರೆ. ನಮ್ದು ಕಾಲದಿಂದನೂ ಬರೀ ಕಾಂಗ್ರೆಸ್. ಇಲ್ಲೆಲ್ಲ ಹಿಂಗೆ. ಇಲ್ಲ ಕಾಂಗ್ರೆಸ್. ಇಲ್ಲಿ 3 ಪಾರ್ಟಿ ಇದೆ. ಕಾಂಗ್ರೆಸ್ ಇದೆ, ಜೆಡಿಎಸ್ ಇದೆ, ಬಿಜೆಪಿ ಎಲ್ಲರೂ ಇದಾರೆ ಇಲ್ಲಿ. ಎಲ್ಲ ಮಿಕ್ಸ್ ಇದು ಊರು. ಓಕೆ ಓಕೆ ಓಕೆ. ಅಮ್ಮ ಮೇಡಮ್ ನಮಸ್ಕಾರ ಮೇಡಮ್. ಬನ್ನಿ 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 ಬನ್ನಿ. ನಾವಿಲ್ಪ ಸುಮ್ನೆ ಬಂದಿಲ್ಲ. ಏನ್ ನಿಮ್ಮ ಹೆಸರು? ಅದೇ ಕಂಗ ಓಡ್ಕ ಹೊಂಟಿರಿ. ನಾವು ಮತ್ತೆ ಹಂಗಾರೆ ಸುಮ್ನೆ ನೀವು ಓಡ್ಲಿ ಅನ್ಕೊಂಡ್ ಬಂದಿರೋದ ನಾವಿಲ್ಲಿ. ಮತ್ತೆ 2000 ಸಿಗ್ತಾ ಇದೆಯಾ?
ಮತ್ತೆ ಅವ್ರಿಗೆ ಸಿಗ್ತಾ ಇದೆ ನೋಡಿ, ಇಲ್ಲಿದ್ದಾರೆ ಎಲ್ಲ. ಯಾರು ನಿಮ್ಮ ಅತ್ತೆ? ಓ, ಅತ್ತೆ ಖುಷಿ ನೋಡಿ, ಖುಷಿಯಾ? ಸರಿ, ನಿಮ್ ಏರಿಯಾದಲ್ಲಿ ಏನ್ ಪ್ರಾಬ್ಲಮ್? ಏರಿಯಾದಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ, ಏನ್ ಇಂತ ಪ್ರಾಬ್ಲಮ್ ಇಲ್ಲ. ಎಲ್ಲ ನಮ್ಗೆ ಏನು ಪ್ರಾಬ್ಲಮ್ ಇಲ್ವೇ? ಏ, ನಿಜ ಹೇಳಿ. ಇಲ್ಲ ಇಲ್ಲ, ನಿಮ್ ಏರಿಯಾದಲ್ಲಿ ಚರಂಡಿನೇ ಕಾಣಿಸ್ತಿಲ್ಲ ನಮ್ಗೆ. ಎಲ್ಲ ಚರಂಡಿ ಇದೆ, ಆ ಕಡೆ ಹಿಂದೆ ಇದೆ. ನೀರೆಲ್ಲ ಕರೆಕ್ಟ್ ಬರುತ್ತಾ? ನೀರೆಲ್ಲ ಕರೆಕ್ಟ್ ಬರ್ತದೆ. ಈಗ ಕಸ ಪಸ ಸೊಳ್ಳೆ ಪಳ್ಳೆ ಎಲ್ಲ ಏನು ಇಲ್ಲ. ಏನು ಇಲ್ಲ. ನಿಮ್ ಎಮ್ ಎಲ್ ಎ ಯಾರು? ನನಗಂತೂ ಗೊತ್ತಿಲ್ಲ. ಇವ್ರಿಗಂತೂ ಗೊತ್ತಿಲ್ಲ, ಇವ್ರಿಗೇನು ಗೊತ್ತಿಲ್ಲ. ಯಾಕೇಳಿ? 2000 ಅತ್ತೆಗೆ ಹೋಯ್ತದಲ್ಲ, ಸೊಸೆಗೆ ಗೊತ್ತಿಲ್ಲ, ಸೊಸೆಗೇನು ಗೊತ್ತಿಲ್ಲ ಅಲ್ವಾತೆ? ಏನ್ ನಿಮ್ ಹೆಸರು? ಸಂಪಂಗಿಯಮ್ಮ. ಸಂಪಂಗಿಯಮ್ಮ. ನಾನೊಂದ್ ಹೇಳ್ತೀರಾ? ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಅಷ್ಟೇ ನಾನು ಹೇಳೋದು. ಅದು ಒಂದ್ಸಲ ಹೇಳಿದ್ರೆ ಆಯ್ತಾ? ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. 2000 ಕೊಟ್ಟಿದ್ದಕ್ಕೂ ಸಾರ್ಥಕ. ಹೋಗ್ಲಿ, ಅದಾರು ಬತ್ತಾಯ್ತಾ ಇಲ್ವೋ? 3-4 ತಿಂಗಳಿಂದ ಬರ್ತಾ ಇಲ್ಲ. ಅಯ್ಯೋ ದೇವ್ರೆ, ಬರ್ಬೇಕಿತ್ತೆ. ಬರ್ಬೇಕಿತ್ತಲ್ವಾ? ಯಾಕೆ ಸ್ಟಾಪು? ಆಗ ತಗೊಳ್ಳಿ, ಇಲ್ಲೇ ಅತ್ತೆ ಸೊಸೆ ಜಗಳ ಶುರು ಆಗ್ಬಿಡುತ್ತೀಗ. ಎಜುಕೇಶನ್ ಮೆಡಿಕಲ್ ಅಲ್ಲಿ ಕಡಿಮೆ ಮಾಡಿದ್ರೆ ಹೊಸ ಯೋಚನೆ ಹೆಂಗಿದೆ ನೋಡಿ. ನಿಜವಾಗ್ಲು ನೀವು ಅತ್ತೆ 2000ಕ್ಕೆ ಆಸೆ ಪಡ್ತೀರಿ, ಅವರು ಎಜುಕೇಶನ್ ಕಮ್ಮಿ ಮಾಡಿ, ಈಗ ನಿಮ್ಗೇನಾರು ಒಂದೀಗ ನನಗೇನಾರು ರೋಗ ಬಂತು, ನಂಗೆ ಹೋದಾಗ ಆಸ್ಪತ್ರೆ ಫ್ರೀ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಅವರು. ನಿಜ ನಿಜ. ಆಟೋಮೆಟಿಕ್ ಆಗಿ ನಾವೇ ದುಡಿತೀವಿ. ಇವರಲ್ಲಿ ನಿಮ್ಗೆ 2000 ಬೇಕಾ ಬೇಡವಾ? ಬೇಕು 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 ಬೇಕು. ಈಗ ಟಿವಿನಲ್ಲಿ ತೋರಿಸ್ತಾ ಇದಾರೆ, ಅದನ್ನ ನಂಬ್ಕೊಂಡೆ ಎಷ್ಟೋ ಜನ ಏನೇನೋ ಅವರು ಯೋಜನೆಗಳು ಮಾಡ್ಕೊಂಡಿರ್ತಾರೆ. ಈಗ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ, ಅವ್ರಿಗೆಲ್ಲ ಕಷ್ಟ ತೊಂದ್ರೆ. ಈಗ ಸಂಪಂಗಪ್ಪನ ಮಗ ಮರಿ ಸಂಗಪ್ಪ ಅವ್ರದಾಯ್ತು. ಈಗ ನಿಮ್ದು ಫಾಸ್ಟ್ ಆಗಿ 10 ಸಲ ರೈಲು ಲಾರಿ, ಲಾರಿ ರೈಲು ಅಂತ ಹೇಳ್ಬೇಕು. ಈಗ ನೀವೇನಾಗಬೇಕು ಈಗ ಇಲ್ಲಿ? ಮತ್ತೆ ಹೇಳಿದ್ರಲ್ಲ ಬಿಡಿ. ಇಬ್ರು ಸೊಸೆದಿರಾ? ಅಬ್ಬಾ, ಅಯ್ಯೋ ಸೊಸೆ ನೋಡಿ, ಅತ್ತೆಗೆ ಇಬ್ರು ಸೊಸೆ ಅಂದಿರೋ. ತುಂಬಾ ಚೆನ್ನಾಗಿದ್ದೀರಾ ನೀವು. 2000 ನಿಮ್ಗೆ ಬಂದ್ರು ತುಂಬಾ ಚೆನ್ನಾಗಿದ್ದೀರಾ. ಈಗ ರೈಲು ಲಾರಿ ರೈಲು ಅಂತ ನಾನು ಹೇಳೋದು 5 ಸಲ ದುಡ್ಡು ಬಂದ್ರು ನಮ್ ಸೊಸೆಗಳಿಗೋಸ್ಕರನೇ ನಾವೆಲ್ಲ ಬಳಸ್ತೀವಿ. ಅಜ್ಜಿ, ಅವ್ವಾ, ನೀ ಕಾಲ್ ಬಡ್ದು ಮಾತಾಡ್ಸುವೆ ಅದಾಗೆ. ಏನ್ ನಿಮ್ಮ ಹೆಸರು? ಕರಗಮ್ಮ, ಬೆಂಗಳೂರು ಕರಗ. ನಿಮ್ಮ ಹೆಸರು ಕರಗಮ್ಮ ಅಂತ? ನೋಡವ, ಇಲ್ಲಿ ಬೆಂಗಳೂರು ಕರಗಮ್ಮನ ಹೆಸರೇ ಹಿಡ್ಕೊಂಡ್ ಕುತ್ಕೊಂಡವ್ರ ಅವ್ರ ಇಲ್ಲಿ. ಕರಗಮ್ಮಂಗ್ ಯಾರ ಮನೆ ಕರಗಮ್ಮ ನೀವೀಗ? ಈ ಮನೆ ಕರಗಮ್ಮ. ಈ ಮನೆಯಾ ನಿಮ್ದು? ಮಗಳು, ಅವಳ ಮಗಳು, ಅವ್ರ ಸೊಸೆಗಳು. ಅಯ್ಯೋ, ಇವ್ರ ಅಮ್ಮನೇ ನೀವು? ಬಾ ನೋಡಿ, ಎಷ್ಟು ವರ್ಷ ಈಗ ನಿಮ್ಗೆ? 80 ಮೇಲೆ. ಈಗ ಅದು ಗೃಹಲಕ್ಷ್ಮಿ ನಿಮಗೆ ಬರ್ತಾಯ್ತಾ? ಇಲ್ಲ ಸರ್, ಬರಲ್ಲ ಸರ್. 3 ತಿಂಗಳಿಂದ ಬಂದಿಲ್ಲ. ನಿಮಗ್ ಬೇಕಾ? ಸರ್, ಇಂಥವ್ರಿಗೆ ಕೊಟ್ರೆ ಓಕೆ, ಇಂಥವ್ರಿಗೆ ಬೇಕು ಬೇಕು ಸರ್. 2000 ಬರಿಲ್ಲ, ಅದು ಬರಿಲ್ಲ ಸರ್. ಏನೋ ಸಾಯ ಗಂಟು ಸಾರಿ ಕೊಟ್ರೆ ತಿಂದ್ಬಿಟ್ಟು ಮಕ್ಳಿಗೆ ಅವ್ರಷ್ಟು ಕೊಟ್ಟು ಸಾಯ್ತೀನಿ ಸರ್. ಹಂಗೆ ಈಗ ಮಗಳು ಮಲ್ಲಿದ್ರಲ್ಲ, ಯಾಕೆ ಅಪ್ಪ ಇವರು ಮಗ ಅಲ್ಲಿದ್ದಾರೆ. ಮಗನು ಅಲ್ಲಿ ಇರ್ತೀನಿ, ಇಲ್ಲಿ. ನಂಗೆ ಗೊತ್ತು ಕಣ್ರಿ, ಹೆಣ್ಮಕ್ಳೆ ನೋಡ್ಕೊಳ್ಳೋದು ಅಂತ. ಗಂಡು ಮಕ್ಳು ವೇಸ್ಟ್ ಫೆಲೋ. ಹೆಣ್ಮಕ್ಳೆ ನೋಡ್ಕೊಳ್ಳೋದು. ಈಗ ಮಗಳು ನೋಡ್ಕತ್ತೇಳ, ನೋಡ್ಕೊಂತಾಳೆ ಸರ್. ಆ ಮಕ್ಳು ನೋಡ್ಕೊಂತಾರೆ. ಹೆಣ್ಣು ಮಕ್ಳೇ ಆಗೋದು, ಸೊಸೆಗಳು. ಗಂಡು ಮಕ್ಳು ಆಗಲ್ಲ, ಆಚೆಗೆ ಹಾಕ್ಬಿಡ್ತವೆ. ಸೊಸೆ ಮಗಳಾಗಲ್ಲ, ಒಳಿಯ ಮಗನಾಗಲ್ಲ, ಆಗಲ್ಲ ಸರ್. ಮಗಳೇ ಮಗ. ಹೌದು ಸರ್.